ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 328ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಸೀತೆ ರಾಮನ ಧ್ವನಿ ಕೇಳಿದ ತಕ್ಷಣ, ಅಂದರೆ ಮಾರೀಚ ಸಾಯುವ ವೇಳೆಯಲ್ಲಿ ಸೀತೆ ಲಕ್ಷ್ಮಣ ಅಂತ ರಾಮನ ಧ್ವನಿಯಲ್ಲಿ ಕರೆದಿರ್ತಾನೆ. ಅದನ್ನು ಕೇಳಿ ಅವಳದು ಮನಸ್ಸು ನಿಯಂತ್ರಣವನ್ನು ಕಳ್ಕೊಳ್ತಿದೆ. ಲಕ್ಷ್ಮಣನಿಗೆ ರಾಮನ ಸಹಾಯಕ್ಕೆ ಹೋಗಲು ಕೇಳ್ತಾಳೆ. ಲಕ್ಷ್ಮಣ ಅದಕ್ಕೆ ಒಪ್ಪದಿದ್ದಾಗ ತನ್ನ ಮನಸ್ಸಿನ ಮೇಲಿನ, ತನ್ನ ಮಾತುಗಳ ಮೇಲಿನ, ಶಬ್ದಗಳ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಮಾತಾಡಬಾರದಂತಹ ಮಾತುಗಳನ್ನು ಅವಳು ಲಕ್ಷ್ಮಣನಿಗೆ ಮಾತಾಡಿ ಅವನನ್ನು ಹೀಯಾಳಿಸ್ತಾಳೆ. ಅವುಗಳನ್ನೆಲ್ಲ ಕೇಳ್ತಾನೆ ಲಕ್ಷ್ಮಣ. ಭಾಳ ಹಿಂಸೆ ಆಗ್ತಿದ್ದ ಮನಸ್ಸಿಗೆ. ಅದಾಗ್ಯೂ ಪ್ರಾಂಜಲ ಮನಸ್ಸಿನಿಂದ ಸೀತೆಗೆ ಹೇಳ್ತಾನೆ, ಓ ನನ್ನ ತಾಯಿಯೇ. ಅಂದರೆ ಅಣ್ಣನ ಹೆಂಡತಿ ಯಾವಾಗಲೂ ತಾಯಿಗೆ ಸಮಾನ. ಅದಕ್ಕೆ ಅವಳಿಗೆ ಹೆಂಗೆ ಸಂಬೋಧನೆ ಮಾಡ್ತಾನೆ ಅಂದರೆ, ಓ ನನ್ನ ತಾಯಿಯೇ. ಅಷ್ಟೇ ಅಲ್ಲ, ಮುಂದುವರೆದು ಏನು ಹೇಳ್ತಾನಂದರೆ, ಉತ್ತರಿಸಲಾರೆ ನಿನಗೆ. ನೀನು ಹಲವಾರು ಪ್ರಶ್ನೆಗಳನ್ನು ನನಗೆ ಮುಂದೆ ಇಟ್ಟಿದೀಯ. ಆ ಪ್ರಶ್ನೆಗೆ ನಾನು ಉತ್ತರಿಸಲಾರೆ. ಕಠಿಣ ಸಮಯದಲ್ಲಿ ಲೋಕದ ದೃಷ್ಟಿಯ ಸಾಮಾನ್ಯ ಸ್ತ್ರೀ ಆಡುವ ಮಾತು. ನೀನು ಸಾಮಾನ್ಯ ಸ್ತ್ರೀಗಿಂತ ಭಿನ್ನವಾಗಿ ಏನು ಮಾತಾಡಿಲ್ಲ. ಸಾಮಾನ್ಯವಾಗಿ ಲೋಕದಲ್ಲಿ ಮಹಿಳೆ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾಗ, ಸಂಕಷ್ಟದಲ್ಲಿ ಸಿಲುಕಿದಾಗ, ತಾಪತ್ರಯಗಳಲ್ಲಿ ಸಿಲುಕಿದಾಗ ಅವಳಿಗೆ ಸಾಮಾನ್ಯವಾಗಿ ಇಂಥ ಶಬ್ದಗಳ ಬಳಕೆ ಬರ್ತಿದೆ. ಹೀಗೆ ಮಾತಾಡೋದು, ಅದಕ್ಕೆ ಲೋಕದ ಸಾಮಾನ್ಯ ಸ್ತ್ರೀ ಅಂತ ನೀ ಮಾತಾಡಿದೀಯಾ ಹೇಳ್ತಾನೆ. ಆದರೆ ಚಂಚಲ ತೀಕ್ಷ್ಣ ಭೇದಕ ಸ್ವಚ್ಛಂದ ಸ್ವಭಾವದವಳು ಹೆಣ್ಣಿನ ಬಗ್ಗೆ ಗುಣಗಾನ ಮಾಡ್ತೇನೆ. ಹೆಣ್ಣಿನ ಮನಸ್ಸು ಚಂಚಲಿದೆ, ಒಪ್ತೇನೆ. ಆದರೆ ಅವಳ ಬುದ್ಧಿ ಇಷ್ಟು ಚುರುಕಿರ್ತಿದಲ್ಲ, ಯಾವ ರೀತಿ ಚೂಪಾದ ಬಾಣ ಬಿಟ್ಟ ತಕ್ಷಣ ಅದು ಭೇದಿಸ್ತಿದಲ್ಲ, ಅದೇ ಪ್ರಕಾರ ಅವಳ ಬುದ್ಧಿ ಅಷ್ಟೇ ತೀಕ್ಷ್ಣವಾಗಿರ್ತದೆ. ಅದರಂತೆ ಅವಳು ಸ್ವಚ್ಛಂದ ಸ್ವಭಾವದವಳು. ಇವು ಹೆಣ್ಣಿನ ಸ್ವಭಾವದ ಬಗ್ಗೆ, ಗುಣಗಳ ಬಗ್ಗೆ ಇಲ್ಲಿ ವಾಲ್ಮೀಕಿಯವರು ವ್ಯಾಖ್ಯಾನ ಮಾಡ್ತಾರೆ. ವೈದೇಹಿ, ನಿನ್ನ ಶಬ್ದಗಳು ಕಾದ ಕಬ್ಬಿಣದಂತೆ ನನ್ನ ಕಿವಿಯಲ್ಲಿ ಹೊಕ್ಕವು. ನನ್ನ ಕಿವಿಯಾಗ ಕಬ್ಬಿಣ ಕಾಸಿ ಸುರಿದಂಗಾಗಿದೆ. ಭಾಳ ತೊಂದರೆ. ನಿನ್ನ ಶಬ್ದಗಳ ಕೇಳಿ ಭಾಳ ನನಗೆ ಅಸಹನೀಯ ಅನಿಸುತ್ತಾ ಮುಂದೆ ಅದನ್ನು ಹೀಗೆ ಹೊರಿಸ್ತಾನೆ. ಅರಣ್ಯ ವನಚರಗಳು ಈ ಸಂದರ್ಭದ ಸಾಕ್ಷಿ. ಈಗ ನಮ್ಮ ಇಬ್ಬರು ನಡುವೆ ಏನು ಸಂವಾದ ನಡೆದಿದೆ, ನೀ ಏನು ಮಾತಾಡಿದೆಯಾ, ನಾನೇನು ಹೇಳ್ತಾ ಇದ್ದೇನೆ, ಇದು ನಮ್ಮಿಬ್ಬರೂ ಸಂವಾದಕ್ಕೆ ಸಾಕ್ಷಿ ಯಾರಂದರೆ ಈ ಅರಣ್ಯದಲ್ಲಿರುವಂಥ ಅಥವಾ ವನ್ಯದಲ್ಲಿರುವಂಥ ಪ್ರಾಣಿ ಪಕ್ಷಿ ಗಿಡಗಳನ್ನೇ ಸಾಕ್ಷಿಯಾಗಿಡ್ತಾನೆ. ಸೀತೆ ಏನು ಮಾತಾಡಿದಳು, ಈ ಸಂದರ್ಭದಲ್ಲಿ ನಾನು ಏನಾಗಿ ಮಾತಾಡಿದೆ ಅನ್ನೋದಕ್ಕೆ ಮೂರನೇದರ ಸಾಕ್ಷಿ ಬೇಕಲ್ಲ. ಅದಕ್ಕೆ ಸಾಕ್ಷಿ ಯಾರಪ್ಪ ಅಂದರೆ ಇದು ಪ್ರಕೃತಿನೇ. ಪ್ರಕೃತಿಯಲ್ಲಿ ಇರುವಂಥ ವನ್ಯಜೀವಿಗಳೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾನೆ. ಮುಂದುವರೆದು, ನೀನಾಡಿದ ಪ್ರಿಯ ಮಾತುಗಳಿಗಾಗಿ ಇವೇ ಸಾಕ್ಷಿ. ನೀ ಏನು ನನಗೆ ಬೈದ್ಯಲ್ಲ, ಅದು ಇದಕ್ಕೆ ಸಾಕ್ಷಿ ಯಾರಪ್ಪ ಅಂದ್ರೆ ಇದೇ ವನ್ಯಜೀವಿಗಳೇ ಸಾಕ್ಷಿಯೇ. ದೇವರು ನಿನ್ನ ಕ್ಷಮಿಸಲಿ. ನಾಯಿನ ಬೇಜಾರು ಪಟ್ಕೊಳ್ಳೋದಿಲ್ಲ. ನನ್ನ ಅತ್ತಿಗೆ ನನ್ನ ತಾಯಿ ಇದೆಯಾ ನೀನು, ಅದಕ್ಕೆ ದೇವರಲ್ಲಿ ಕೇಳ್ತೇನೆ ನಿನಗೆ ಕ್ಷಮೆ ಕೊಡಲಿ ಅಂಥೇಳಿ ಲಕ್ಷ್ಮಣ ಸೀತೆಗೆ ಹೇಳ್ತಾನೆ. ಮುಂದುವರೆದು, ಬಂಧಿತ ನಾನು ಅಣ್ಣನ ಆಜ್ಞೆಯಿಂದ. ನಾನು ಅಣ್ಣನ ಆಜ್ಞೆಗೆ ಬಂಧಿತನಾಗಿದ್ದೇನೆ. ಅಣ್ಣ ನನಗೆ ಇಲ್ಲಿಂದ ಬಿಟ್ಟು ಹೋಗಬೇಡ. ನಿನ್ನ ರಕ್ಷಣೆ ಅಂದರೆ ಸೀತೆಯ ಸಂಪೂರ್ಣ ರಕ್ಷಣೆ ಜವಾಬ್ದಾರಿಯನ್ನು ಅಣ್ಣ ನನಗೆ ಕೊಟ್ಟಿದ್ದಾನೆ. ಅದಕ್ಕೆ ಅಣ್ಣನ ವಚನಕ್ಕೆ ನಾನೇನಾಗೇನೆ, ಅಣ್ಣನ ಆಜ್ಞೆಗೆ ನಾನು ಬಂಧಿತನಾಗಿದ್ದೇನೆ. ಅವು ನನ್ನನ್ನು ಕಟ್ಟಿ ಹಾಕಿವೆ. ಅಣ್ಣನ ಆಜ್ಞೆಗೆ ನಾನು ಬಂಧಿತನಾಗಿರುವೆ. ಯಾವ ಕಾರಣಕ್ಕೆ ಹೀಯಾಳಿಸಿದೆ ನನ್ನ ತಿಳಿಯದು.
ನೀ ನನಗೆ ಈ ರೀತಿಯಾಗಿ ಬೈದಲ್ಲ, ಕೆಟ್ಟ ಕೆಟ್ಟ ವಿಚಾರಗಳನ್ನು ಆಲೋಚನೆಗಳನ್ನು ಮುಂದೆ ಆಡಿದೆಲ್ಲ, ನೀ ಯಾವ ವಿಚಾರಕ್ಕಾಗಿ ಹೀಗೆ ನನ್ನ ಹೀಯಾಳಿಸಿದ ಅನ್ನೋದು ನನಗೆ ತಿಳಿತಾ ಇಲ್ಲ. ವನಚರಗಳೇ ನ್ಯಾಯ ಕೊಡಿಸಬೇಕು. ನೀನು ಆಡಿದ ಮಾತಿನಿಂದ ಆದ ನನಗೆ ಅನ್ಯಾಯಕ್ಕೆ ನ್ಯಾಯ ಯಾರು ಕೊಡಿಸ್ಬೇಕು ಅಂದ್ರೆ ಈ ಅರಣ್ಯದಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನೇ ನನಗೆ ನ್ಯಾಯ ಕೊಡಿಸಬೇಕು. ಓ ವರಾಕಿ, ವರಾಕಿ ಅಂದರೆ ಸರ್ವೋತ್ತಮಳು. ಸೀತೆ ಸರ್ವೋತ್ತಮ ಸ್ತ್ರೀ. ಹೆಂಗೆ ಪುರುಷೋತ್ತಮ ಇರ್ತಾರಲ್ಲ ಹಂಗೆ ಸ್ತ್ರೀಯೋತ್ತಮ ಸ್ತ್ರೀ. ಓ ಸ್ತ್ರೀಯೋತ್ತಮಳೇ, ಹುಡುಕಲು ಹೊರಡುವೆ ರಾಮನ. ವನ ದೇವತೆಗಳು ನಿನ್ನ ರಕ್ಷಿಸಲಿ, ಸುರಕ್ಷಿತವಾಗಿರು. ನೀ ಯಾವಾಗ ಈ ನಮ್ಮನೆಯನ್ನು ಹೀಗಾಳಿಸ್ತೀಯ ಅಂದ ಕೂಡಲೇ ನಾನು ಅಣ್ಣನ ಹುಡುಕಕ್ಕೆ ಹೋಗಿಬಿಡ್ತೇನೆ. ಅಣ್ಣನ ಹುಡುಕಕ್ಕೆ ಹೋಗ್ತೇನೆ. ನಿನ್ನ ರಕ್ಷಣೆ ಜವಾಬ್ದಾರಿಯನ್ನು ನಾನು ಈ ಅರಣ್ಯಕ್ಕೆ ಕೊಟ್ಟು ಹೋಗ್ತೇನೆ. ಅರಣ್ಯದ ಪಶು ಪಕ್ಷಿಗಳಿಗೆ ಕೊಟ್ಟು ಹೋಗ್ತೀನಿ, ಪ್ರಕೃತಿಗೆ ಕೊಟ್ಟು ಹೋಗ್ತೀನಿ. ನೀನು ಅವರಲ್ಲಿ ಸುರಕ್ಷಿತವಾಗಿರು, ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡಲಿ ಅಂತ ಹೇಳಿ ನಾನು ಹೋಗ್ತೇನೆ ಅಂತ ಲಕ್ಷ್ಮಣ ಸೀತೆಗೆ ಹೇಳ್ತಾನೆ. ತಿಳಿಯದು ನನಗೆ, ರಾಮನೊಂದಿಗೆ ಮರಳುವೆ, ನಿನ್ನ ನೋಡಲು ಇಲ್ಲವೇ ಮರಳದಿರಬಹುದು. ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾ ರಾಮನ ಹುಡ್ಕಕ್ಕೆ ಹೋಗ್ತೇನೆ, ಅಣ್ಣನ ಹುಡ್ಕೊಂಡು ಅಣ್ಣನ ಬರ್ತೀನೋ ಅಥವಾ ಬರುವುದಿಲ್ಲೋ ನನಗೆ ಹೇಳಕ್ಕೂ ಆಗ್ತಾ ಇಲ್ಲ ಎಂದು ದಿಟ್ಟಿಸಿ ನೋಡದ ಲಕ್ಷ್ಮಣ ನೋಡಿ ಎಂದೂ ಸೀತೆಯನ್ನು ದಿಟ್ಟಿಸಿ ನೋಡಿದ್ದಿಲ್ಲ. ಆವಾಗ ಸೀತೆಯನ್ನು ಇದನ್ನು ಹೇಳಿ ಸೀತೆಯನ್ನು ಗುಡಿಸಲಲ್ಲಿ ಬಿಟ್ಟು ಹೋಗೋ ಕಾಲಕ್ಕೆ ಬಹಳ ದುಃಖದಿಂದ ಅವಳನ್ನು ಒಂದು ಕಡೆ ಒಂದು ಸಲ ನಿಂತಕಿನ ನೋಡಿಕೊಂಡು ಹೋಗ್ತಾನೆ. ಇಲ್ಲಿ ನೋಡಿ, ವಾಲ್ಮೀಕಿ ರಾಮಾಯಣಕ್ಕೂ ಈ ನಂತರದ ರಾಮಾಯಣಗಳಿಗಿರುವಂಥ ವ್ಯತ್ಯಾಸ. 14ನೇ ಶತಮಾನದಾಗ ತುಳಸಿದಾಸರ ಬರೆದಂಥ ರಾಮಾಯಣ, ಇನ್ನೂ ಹಲವಾರು ರಾಮಾಯಣಗಳಲ್ಲಿ, ಉರ್ದು ರಾಮಾಯಣದಾಗ ಅಕ್ಬರವರು ಆ ರಾಮಾಯಣಗಳಲ್ಲಿ ಏನು ಬರ್ತಿದೆ ಅಂದ್ರೆ, ಲಕ್ಷ್ಮಣ ಸೀತೆಯನ್ನು ಬಿಟ್ಟು ರಾಮನ ಹುಡುಕಲು ಹೋಗೋ ಕಾಲಕ್ಕೆ ತನ್ನ ಬಾಣನ್ನು ತೆಗೆದು 3 ಗೆರೆಗಳನ್ನು ಹಾಕಿದ. ಸ್ತ್ರೀ ಸ್ವಾತಂತ್ರ್ಯಕ್ಕೆ ಏನು ಮಾಡಿದ? ಬಂಧನವನ್ನು ಹಾಕಿದ, ಸಂಕೋಲೆಯನ್ನು ಹಾಕಿದ ಬರ್ತಿದೆ. ಇದು ಸುಳ್ಳು, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಇದು ಯಾಕೆ ಬಂದಿದೆ ಅಂದರೆ, ಆ 16 ಅಂದರೆ ಅಕ್ಬರನ ಕಾಲಕ್ಕೆ, ಮೊಘಲ್ ಬಾದಶಾ ಅಕ್ಬರನ ಕಾಲಕ್ಕೆ, ಅವಾಗ ಉರ್ದು ರಾಮಾಯಣ ಅಕ್ಬರ್ ಅವರ ಹೆಸರಲ್ಲೇ ಬಂದಿದೆ. ಅದೇ ಸಮಯದಲ್ಲಿ ತುಳಸಿ ರಾಮಾಯಣ ಬಂದಿದ್ದು. ಅಲ್ಲಿ ಅವರಿಗೆ ಏನಾಗಿರ್ತಿದೆ ಅಂದರೆ, ಹೆಣ್ಣು ಮಕ್ಕಳಿಗೊಂದು ಸಂದೇಶ ಕೊಡಬೇಕಾಗಿರ್ತದೆ. ಹೆಣ್ಣು ಮಕ್ಕಳು ಯಾವಾಗಲೂ ತಮ್ಮ ಮರ್ಯಾದೆಯಲ್ಲಿರಬೇಕು, ಮನೆಯ ಚೌಕಟ್ಟಿನ ಒಳಗಡೆಗೆ ಇರಬೇಕು ಅನ್ನುವಂಥ ಈ ಒಂದು ಆಲೋಚನೆ ಹುಟ್ಟಿದ್ದು ಆವಾಗನ. ಆ ಆಲೋಚನೆ ದುರುದ್ದೇಶ ಇಟ್ಕೊಂಡೇ ವಾಲ್ಮೀಕಿ ದುರುದ್ದೇಶ ಇಟ್ಕೊಂಡೆ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆಯನ್ನು ತಂದರೆ, ಪರಿಚಯ ಮಾಡಿಸಿದ್ದಾರೆ. ಇಲ್ಲಿ ಲಕ್ಷ್ಮಣ ರೇಖೆ ವಾಲ್ಮೀಕಿ ರಾಮಾಯಣಕ್ಕೂ ಏನೂ ಸಂಬಂಧ ಇಲ್ಲ. ಕೇವಲ ಅವ ಏನು ಹೇಳ್ತಾನಂದ್ರೆ, ನೋಡುವ ನಾನೊಂದು ಹೊಂಟೇನೆ ನಮ್ಮ ಅಣ್ಣ ಹುಡುಕಕ್ಕೆ, ಮತ್ತು ನಿನ್ನ ರಕ್ಷಣೆ ಯಾರಪ್ಪ ಅಂದ್ರೆ, ಇನ್ನು ಈ ಗಿಡ ಮರಗಳೇ ನಿನ್ನ ರಕ್ಷಣೆ ಮಾಡಬೇಕು, ಈ ವನ್ಯಜೀವಿಗಳೇ ನಿನ್ನ ರಕ್ಷಣೆ ಮಾಡಬೇಕು, ಈ ಭೂತಾಯಿಯೇ ನಿನಗೆ ರಕ್ಷಣೆ ಮಾಡಬೇಕು, ಅವರ ರಕ್ಷಣೆಯಲ್ಲಿ ನಾನು ಬಿಟ್ಟು ಹೊಂಟಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಯಾವ ಗೆರಿನೂ ಹಾಕೋದಿಲ್ಲ, ಏನು ಹೇಳೋದಿಲ್ಲ. ಮುಂದೆ ಲಕ್ಷ್ಮಣನಿಗೆ ಆಡಿದ ಹೀನ ಮಾತುಗಳು ನೆನಪಿಸಿ ಸೀತೆಯ ಕಣ್ಣೀರಲ್ಲಿ ನೀರು ಹೆರೆದು. ಅವ ಅಷ್ಟಂದ ಏನು ಅನ್ನ ಹುಡುಕಕ್ಕೆ ಹೋಗ್ತಿರ್ತಾನೆ, ಅವಳಿಗೆ ನೆನಪು ಮಾಡ್ಕೊಂಡು ಬೀಳ್ತಾಳೆ. ನಾ ಈ ರೀತಿಯಾಗಿ ಲಕ್ಷ್ಮಣನಿಗೆ ಹೀಯಾಳಿಸಬಾರ್ದಿತ್ತು, ಕೆಟ್ಟ ಪದಗಳನ್ನು ಆಡಬಾರ್ದಿತ್ತು ಅಂತ ಪ್ರಾಶ್ಚಿತ್ ಮಾಡ್ಕೊಳ್ತಾಳೆ. ತಕ್ಷಣ ಪ್ರಾಶ್ಚಿತ್ ಮಾಡ್ಕೊಳ್ತಾಳೆ. ನಾನು ಲಕ್ಷ್ಮಣನೊಂದಿಗೆ ನಡೆದುಕೊಂಡಂಥ ನನ್ನ ನಡತೆ, ನನ್ನ ಭಾಷೆ, ನನ್ನ ಶಬ್ದಗಳು, ನನ್ನ ಹೀಯಾಳಿಕೆಯ ವಿಧಾನ ಏನಿದೆ ಇದು ತಪ್ಪಿದೆ ಅಂತ ತಕ್ಷಣ ಅವಳು ಅದನ್ನು ಮನವರಿಕೆ ಮಾಡಿಕೊಂಡು ಅಳಲಿಕ್ಕೆ ಶುರು ಮಾಡ್ತಾಳೆ. ಕಣ್ಣಲ್ಲಿ ನೀರು ಹರಿಲಿಕ್ಕೆ ಶುರುವಾಗ್ತಿದೆ. ನೋಡಿ, ಅದಕ್ಕೆ ಹೇಳ್ತಾರೆ, ಗಾಂಧಿಯವರು ಕೂಡ ಹೇಳ್ತಾರೆ, ಮನುಷ್ಯ ಏನೇ ತಪ್ಪಾಗಿತ್ತಂದ್ರೆ ತಕ್ಷಣ ಮನವರಿಕೆ ಆದ ತಕ್ಷಣ ಪ್ರಾಶ್ಚಿತ್ ಮಾಡ್ಕೋಬೇಕು. ನಾವು ತಪ್ಪನ್ನು ಮಾಡಿದ್ರೂ ಕೂಡ, ನಮ್ಮ ಮನಸ್ಸು ನಾ ತಪ್ಪು ಮಾಡಿದೆ ಅಂತ ಹೇಳ್ತಿದ್ರೂ ಕೂಡ ಅಲ್ಲೊಂದು ದುರಾಭಿಮಾನ ಬರ್ತಿದೆ. ನಾನು ಹೇಳಿದ್ದೆ ಶ್ರೇಷ್ಠ, ಅದನ್ನು ನಾ ತಪ್ಪಾಗಿ ಹೇಳಿದೆ ಅಂತ ಗೊತ್ತಾದರೂ ಕೂಡ ಅವನು ನಾನು ತಪ್ಪು ಹೇಳಿದ್ದೇನೆ ಅಂತ ಕ್ಷಮೆ ಕೇಳಕ್ಕೆ ಹೋಗೋದು, ಕ್ಷಮೆ ಕೇಳೋದು ದೂರ ಇರಲಿ.
ಒಪ್ಕೊಳ್ಳೋದಿಲ್ಲ ಅವನು. ನಾನು ಹೇಳಿದ್ದೆ ಸರಿ ಅಂಥೇಳಿ ಒಂದು ತಪ್ಪನ್ನು ಮುಚ್ಚಲಿಕ್ಕೆ ಮತ್ತು 108 ತಪ್ಪುಗಳನ್ನು ಮನುಷ್ಯ ಮಾಡ್ತಾನೆ. ಅದಕ್ಕೆ ಮನುಷ್ಯ ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥದ್ದಕ್ಕೆ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ ನಾವು. ಆ ಒಂದು ಮೌಲ್ಯಾಂಕನ ಎಥಿಕ್ಸ್ ಅಂತ ಕರಿತೀವಿ. ಯಾವುದು ಸರಿ ಯಾವುದು ತಪ್ಪು. ಮಾರಲ್ ಸೈನ್ಸ್, ನೈತಿಕ ವಿಜ್ಞಾನ ಏನು ಹೇಳ್ತಿದೆ, ಯಾವುದು ಸರಿ ಯಾವುದು ತಪ್ಪು, ಅದನ್ನು ಮೊದಲು ಕಲಿಬೇಕು ನಾವು ಏನೇ ಮಾಡಲಿ ಏನೇ ಆಡಲಿ ಸರಿನೋ ತಪ್ಪು ಅನ್ನುವಂಥದ್ದನ್ನು ನಾವು ಅದನ್ನು ಮೌಲ್ಯಮಾಪನ ಮಾಡ್ಕೊಳ್ಬೇಕು. ತಪ್ಪಂತ ಕಂಡು ಬಂದಾಗ ತಕ್ಷಣ ಅದನ್ನು ಒಪ್ಕೊಂಡು ಪ್ರಾಯಶ್ಚಿತ್ತ ಮಾಡಬೇಕು, ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲಿ ಸೀತೆಯು ಕೂಡ ಅದನ್ನೇ ಮಾಡ್ತಾಳೆ. ನಾನು ಮಾತಾಡಿದೆಲ್ಲ ತಪ್ಪಿದೆ ಅಂದ್ಕೊಂಡು ಪ್ರಾಯಶ್ಚಿತ್ತ ಪಟ್ಟು ಕಣ್ಣೀರ ಹಾಕ್ತಾಳೆ. ಗೋದಾವರಿ ನದಿಗೆ ಹಾರಲೆ, ಶಿಖರದಿಂದ ಜಿಗಿಯಲೆ, ಉರುಳು ಹಾಕಿಕೊಳ್ಳಲೆ, ರಾಮನಿಲ್ಲದ ಜೀವ ವ್ಯರ್ಥ. ಒಂದು ಕಡೆಗೆ ರಾಮ ಇಲ್ಲ, ಇನ್ನೊಂದು ಕಡೆಗೆ ಲಕ್ಷ್ಮಣನ ಈ ರೀತಿಯಾಗಿ ನಾನು ಹೀಯಾಳಿಸಿ ಮಾತಾಡಿದೆ, ಆಡಬಾರ್ದನ್ನು ಆಡಿದೆ. ಎಂತಹ ಒಂದು ಅಸಹಾಯಕ ಸ್ಥಿತಿಗೆ ನಾನು ಸಿಲುಕಿಕೊಂಡೆ. ಅದಕ್ಕೆ ಇದು ಸಹಜ ಹೆಣ್ಣಿನಲ್ಲಿ ಬರೋದು. ನದಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೆ. ಗೋದಾವರಿ ನದಿ ಅಲ್ಲೇ ಬಾಜುಕಿದೆ, ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳ ಅಂತ ಒಂದು ಸಲ ಮಾಯನ್ನೇ ಬರ್ತದೆ. ಅಲ್ಲಿ ಇರುವಂಥ ಗಿರಿ ಶಿಖರಗಳ ಮೇಲೆ ನಿಂತ್ಕೊಂಡು ಗುಡದ ಮೇಲೆ ನಿಂತ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳ, ಅಥವಾ ಉರುಳು ಹಾಕೊಲ್ಯ, ಉರುಳನ್ನು ಇದನ್ನು ಹ್ಯಾಂಗೆ ಮಾಡ್ಕೊಲ್ಯ, ನೇಣು ಹಾಕೊಲ್ಯ. ರಾಮನಿಲ್ಲದ ಜೀವನ ವ್ಯರ್ಥ ಅಂತ ಹೇಳಿ ಮುಂದುವರೆದು, ವಿಷಯ ಕುಡಿಯಲೆ, ಬೆಂಕಿಗೆ ಹಾರಲೆ, ಅಸ್ಥಿರ ಭಾವನೆಗಳ ಸುಳಿಗೆ ಸಿಕ್ಕಳು ಸೀತೆ. ಮಾನಸಿಕ ಒಂದು ಖೇದಕ್ಕೆ ಹೋಗಿ ಬೀಳ್ತಾಳೆ. ಸಾಮಾನ್ಯವಾಗಿ ಹೆಣ್ಣಿನಲ್ಲಿ ಇದೆ. ಹೆಣ್ಣು ಯಾವಾಗಲೂ ಈ ಸ್ಥಿತಿಯಲ್ಲಿ ಯಾವಾಗ ಆಕಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾಳೆ, ಯಾವಾಗ ಆಕಿ ಭಾವನೆ ಅಸ್ಥಿರ ಆಗ್ತಿದೆ, ಆಕೆಗೆ ಅಭದ್ರತೆ ಕಾಡಲಿಕ್ಕೆ ಶುರುವಾಗ್ತಿದೆ, ಅವಳು ಭಾಳ ಶಾಂತ ಚಿತ್ತದಿಂದ. ಅದಕ್ಕೆ ಹೇಳೋದು ವಾಲ್ಮೀಕಿಯವರು ಹೇಳ್ತಾರೆ ಏನಪ್ಪ ಅಂದರೆ ಮೋಕ್ಷ, ಮನುಷ್ಯನ ವಿಮೋಚನೆಯನ್ನು ಹೊಂದಬೇಕು. ಅದಕ್ಕೆ ಸೆಲ್ಫ್ ಲಿಬ್ರೇಷನ್. ಅದನ್ನು ಹೊಂದಿದಾಗ ಸರಿ ತಪ್ಪು ಎಲ್ಲ ಸುಳ್ಳಿದೆ, ಇವೆಲ್ಲ ಭ್ರಮೆಗಳಿವೆ ಅನ್ನುವಂಥ ಒಂದು ಮನಸ್ಸನ್ನು ನಾವು, ಸ್ಥಿರ ಮನಸ್ಸನ್ನು ಶೂನ್ಯ ಸಂಪಾದನೆ ಅಂಥೇಳಿ ಅಲ್ಲಂಪ್ರಭು ಕರೀತಾರೆ. ಒಂದು ಸ್ಥಿರ ಮನಸ್ಸನ್ನು, ಅತ್ತು ಇತ್ತು ಹೋಲುವಂಥ ಮನಸ್ಸನ್ನು ನಾವು ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಯಾರು ಸ್ತ್ರೀಯರಲ್ಲಿ ಈ ಭಾವ ಬರುವುದಿಲ್ಲ. ನಾನು ಸೂಸೈಡ್ ಆತ್ಮಹತ್ಯೆ ಮಾಡ್ಕೋಬೇಕು, ಜಿಗಿಬೇಕು, ಪ್ರಾಣಾರ್ಪಣೆ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು, ಕೆಟ್ಟದನ್ನು ಮಾಡ್ಕೋಬೇಕು ಅನ್ನುವಂಥ ಏನು ವಿಚಾರಗಳಕ್ಕೆ ತಲೆಯಾಗ ಸುಳಿತಿರ್ತಾವ, ಅವೆಲ್ಲ ನಿಂತು ಹೋಗಿಬಿಡ್ತಾವ. ಅದಕ್ಕೆ ಇಲ್ಲಿಯೂ ಕೂಡ ಏನಾಗಿರ್ತಿದೆ ಅಂದರೆ ಸೀತೆ ತಾನು ಎದುರಿಸ್ತಿರುವಂಥ ಕಠಿಣ ಪರಿಸ್ಥಿತಿಯನ್ನು ನೋಡಿಕೊಂಡು, ತನ್ನ ಸ್ಥಿತಿಯನ್ನು ನೋಡಿಕೊಂಡು ಅವಳು ಕೂಡ ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕೆ ಅನ್ನುವಂಥ ಮನಸ್ಥಿತಿಗೆ ಬಂದಿರ್ತಾಳೆ. ಹಸ್ತಗಳಿಂದ ತನ್ನ ಹೊಟ್ಟೆಯನ್ನು ಹಿಚುಕುತ್ತಿದ್ದಳು. ಸಂಕಟನಾಗ ತನ್ನ ಹೊಟ್ಟೆಯನ್ನು ಎರಡೂ ಕೈಯಿಂದ ಹಿಚ್ಕೊಳ್ತಿದ್ದಳು. ರಾಮ ಮರಳಿ ಬರೋ ಸಮಾಧಾನ ಹೇಳಿದ ಲಕ್ಷ್ಮಣ ಸೀತೆಗೆ. ಇದೆಲ್ಲ ನೋಡಿದಕ್ಕೆ ಪ್ರಾಶ್ಚಿತ್ಯ ಪಡೋದ, ಹೊಟ್ಟೆ ಹಿಚ್ಕೊಳ್ದ, ತೊಂದರೆ ಮಾಡ್ಕೊಂಡು ನೋಡಿ ಲಕ್ಷ್ಮಣ ಆಕೆಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಇಲ್ಲ, ನಾನು ರಾಮ ಕೂಡಿ ಮರಳಿ ಬರ್ತೇವೆ, ನೀನು ಸಮಾಧಾನದಿಂದ ಇರು ಅಂದ್ರೆ ನಾವು ಬಹಳ ಕೂಡ ಮತ್ತೆ ಆತ್ಮಹತ್ಯೆ ಮಾಡ್ಕೋಬಾರ್ದು. ಇದು ಸಮಾಧಾನ ಹೇಳ್ತಾನೆ. ಹಿಂದೆ ತಿರುಗುತ್ತಾ ನೋಡುತ್ತಾ ಲಕ್ಷ್ಮಣ ದಟ್ಟಾರಣ್ಯದವಳು ಹುಡುಕಲು ರಾಮನ ಹೊರಟ. ಇಷ್ಟಾಕಿ ಸಮಾಧಾನ ನೋಡೋ, ನಾ ಬರೋ ತನಕ ನೀನು ಆರಾಮದಿಂದ ಇರೋ, ನಾನನ್ನು ಕರ್ಕೊಂಡು ಬರ್ತೇನೆ, ನೀನು ಮಾಡ್ಕೊಳಕ್ಕೆ ಹೋಗಬೇಡ. ಅದಕ್ಕೆ ಇದನ್ನು ಹೇಳ್ತಾ ಏನು ಮಾಡ್ತಾನೆ ಅಂದರೆ ಅನ್ನ ಹುಡುಕಾಕ ಮುಂದೆ ಕಾಣುವಂಥ ದಟ್ಟಾರಣ್ಯವನ್ನು ಪ್ರವೇಶಿಸ್ತಾನೆ. ಇನ್ನು ದಟ್ಟಾರಣ್ಯ ಪ್ರವೇಶಿಸಿದಾಗ ಆ ಕಡೆಗೆ ರಾಮ ಲಕ್ಷ್ಮಣರದ್ದು ಏನಾಗ್ತಿದೆ, ಈ ಕಡೆಗೆ ಸೀತೆಯ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಚಿಂತನೆಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.